ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವಿವತ್ತು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಂದ ಸ್ಥಾಪಿತವಾದ ಆರ್ಟ್ ಆಫ್ ಲಿವಿಂಗ್ ಪ್ಲೇಸ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದಿರೋದು ಬೆಂಗಳೂರಿಂದ 21 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಕನಕಪುರ ಮೇನ್ ರೋಡಲ್ಲಿ ಬರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಫ್ರೀ ಇರುತ್ತೆ. ಪಾರ್ಕಿಂಗಿಗಾದರೆ ಕಾರ್ ಆದರೆ 20 ರುಪೀಸ್ ಇರುತ್ತೆ, ಬೈಕ್ ಆದರೆ 10 ರುಪೀಸ್ ಇರುತ್ತೆ. ಈ ಆಶ್ರಮವು ಸುಮಾರು 65 ಎಕರೆ ವಿಸ್ತೀರ್ಣದಲ್ಲಿ ಹರಡಿದ್ದು, ಇಲ್ಲಿಯ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಬಹಳ ಶಾಂತ ಮತ್ತು ಪವಿತ್ರವಾದ ಸ್ಥಳ ಇದಾಗಿದೆ. ಇಲ್ಲಿನ ನಿಸರ್ಗ, ಶುದ್ಧ ವಾತಾವರಣ, ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳು ನಿಮ್ಮ ಮನಸ್ಸಿಗೆ ಸಂತೋಷ ಹಾಗೂ ಶಾಂತಿಯನ್ನು ನೀಡುತ್ತವೆ. ಓ, ಈ ತರ ಇದೆಯಾ ಇಲ್ಲೆಲ್ಲ? ನೋಡ್ರಿ, ಈ ತರ ಇರೋದು. ನೀವು ಪಾರ್ಕ್ ಮಾಡಿ ಬಂದ ತಕ್ಷಣ ಈ ತರ ವ್ಯೂ ಕಾಣುತ್ತೆ ನೋಡಿ, ಸಖತ್ತಾಗಿದೆ. ಅಲ್ಲಿಗೆ ಹೋಗ್ಬೋದು ಬಾರಣ. ಅಲ್ಲಿಗೆ ಹೋಗ್ಬರೋಣ? ಮಾಡಬೇಕು ನಿಧಾನ. ಈ ಆಶ್ರಮಕ್ಕೆ ಬಂದ ತಕ್ಷಣ ನಿಮಗೆ ಈ ಥರ ಎಂಟ್ರಿ ಕಾಣಿಸುತ್ತೆ. ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಿಶಾಲಾಕ್ಷಿ ಮಂಟಪ ಕಾಣಿಸುತ್ತೆ ಇಲ್ಲಿಂದ. ಅದು ಈ ಆಶ್ರಮವನ್ನು ರವಿಶಂಕರ್ ಗುರೂಜಿಯವರು 1981ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಲಾಭರಹಿತ ಶೈಕ್ಷಣಿಕ ಹಾಗೂ ಮಾನವೀಯ ಚಳುವಳಿಯಾಗಿ ಸ್ಥಾಪಿಸಿದರು. ಈ ಸಂಸ್ಥೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು, ಸುಖ ಶಾಂತಿ ಹೆಚ್ಚಿಸಲು ಮತ್ತು ಮಾನವೀಯ ಮೌಲ್ಯಗಳನ್ನು ಪೋಷಿಸಲು ವಿವಿಧ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ನಡೆಸ್ತಾ ಇರ್ತಾರೆ. ಇಲ್ಲಿ ನಿಮಗೆ ಬರ್ತಿದ್ದಂಗೆ ಒಂದು ಕೊಳ ಸಿಗುತ್ತೆ. ಇಲ್ಲಿ ಸುತ್ತ ಧ್ಯಾನ ಮಾಡಲಿಕ್ಕೆ ಅಂತಾನೆ ಈ ಥರ ಸಿಮೆಂಟ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಆಳ ಇರೋದ್ರಿಂದ ಸೆಕ್ಯೂರಿಟಿ ಯಾವಾಗಲೂ ಇಲ್ಲಿ ಇರ್ತಾರೆ. ಈ ಕೊಳದ ಸುತ್ತಲೂ ನೀವು ಅಲ್ಲಲ್ಲಿ ಗೋಪುರಗಳನ್ನು ಕಾಣ್ಬೋದು. ಈಗ ನೀವು ಕಾಣ್ತಾ ಇದ್ದೀರಲ್ಲ, ಇದು ಒಳ್ಳೆ ಬಳ್ಳಿ ಥರ ನಡ್ಕೊಂಡು ಹೋಗೋದಕ್ಕೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸುತ್ತಲೂ ಇದೇ ಥರ ಇದೆ. ರವಿಶಂಕರ್ ಗುರೂಜಿಯವರಿಂದ ಸ್ಥಾಪಿತವಾದ ಒಂದು ಜಾಗತಿಕ ಸಂಸ್ಥೆ ಇದಾಗಿದ್ದು, ಇದರ ಉದ್ದೇಶವೇ ಮಾನವನೊಳಗಿನ ಶಾಂತಿ, ಸಂತೋಷ ಮತ್ತು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವುದು. ಇದರ ಉದ್ದೇಶ 1981ರಲ್ಲಿ ಆರಂಭವಾದ ಈ ಆಶ್ರಮವು ಇಂದು 180ಕ್ಕೂ ಹೆಚ್ಚು ದೇಶಗಳಲ್ಲಿ ಸಾಕಷ್ಟು ಅನುಯಾಯಿಗಳು ಇದ್ದಾರೆ. ಇದರ ಮುಖ್ಯ ತಂತ್ರವೇ ಸುದರ್ಶನ ಕ್ರಿಯಾ ಎಂದು ಕರೆಯಲ್ಪಡುವ ಶ್ವಾಸೋಚ್ಛ್ವಾಸದ ಕ್ರಮ. ಈ ಕ್ರಿಯೆಯು ಮಾನಸಿಕ ಒತ್ತಡ, ಆಲಸ್ಯ, ದುಃಖ ಇತ್ಯಾದಿಗಳನ್ನು ದೂರ ಮಾಡಿ ಚೈತನ್ಯದಿಂದ ಕೂಡಿದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತೆ. ರವಿಶಂಕರ್ ಗುರೂಜಿಯವರ ನಂಬಿಕೆ ಪ್ರಕಾರ ಆಧ್ಯಾತ್ಮ ಎಂದರೆ ಪ್ರೀತಿ, ಕನಿಕರ, ಉತ್ಸಾಹ ಮುಂತಾದ ಮಾನವೀಯ ಮೌಲ್ಯಗಳನ್ನು ವೃದ್ಧಿಪಡಿಸುವ ಶಕ್ತಿ ಇದಾಗಿದೆ. ಇದು ಯಾವುದಾದರೂ ಒಂದು ಧರ್ಮಕ್ಕೆ, ಸಂಸ್ಕೃತಿಗೆ ಸೀಮಿತವಾಗಿಲ್ಲ, ಎಲ್ಲರಿಗೂ ಒಂದೇ. ಅವರ ದೃಷ್ಟಿಯಲ್ಲಿ ನಾವು ಎಲ್ಲರೂ ಒಂದೇ ಮಾನವ ಕುಟುಂಬದ ಸದಸ್ಯರು ಎಂಬ ಆಧ್ಯಾತ್ಮಿಕ ಬಾಂಧವ್ಯವು ಜಾತಿ, ಧರ್ಮ, ಲಿಂಗ, ವ್ಯಕ್ತಿ ಅಥವಾ ರಾಷ್ಟ್ರಾತೀತವಾಗಿರುವ ಒಕ್ಕೂಟವಾಗಿದೆ. ಅವರ ಅಭಿಪ್ರಾಯದಂತೆ ನಾನು ಯಾರು ಎಂಬ ಪ್ರಶ್ನೆಯಿಂದ ಆಧ್ಯಾತ್ಮ ಹುಟ್ಟುತ್ತದೆ. ಇದು ಏನು ಎಂಬ ಪ್ರಶ್ನೆಯಿಂದ ವಿಜ್ಞಾನ ಹುಟ್ಟುತ್ತದೆ. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡೂ ತಿಳಿಯುವ ತವಕದಿಂದ ಹುಟ್ಟುತ್ತದೆ. ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ನೋಡೋದಾದರೆ ಧ್ಯಾನ ಮತ್ತು ಯೋಗದ ತರಬೇತಿಗಳು ನಡೆಯುತ್ತವೆ. ಮಕ್ಕಳ ಮತ್ತು ಯುವಕರಿಗೆ ವ್ಯಕ್ತಿತ್ವ ವಿಕಸನ ಕೋರ್ಸ್ಗಳನ್ನು ಸಹ ಇಲ್ಲಿ ತಗೋಬೋದು. ಅಲ್ಲದೆ ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳು ಸಹ ಇಲ್ಲಿ ಕಾಣ್ಬೋದು.
ಇನ್ನು ನಿಸರ್ಗ ಸಂರಕ್ಷಣೆ ಮತ್ತು ಕೃಷಿ ಅಭಿಯಾನಗಳ ಸಹ ಇಲ್ಲಿ ನೋಡ್ಬೋದು. ಒತ್ತಡದಿಂದ ಇರುವವರು, ಯೋಗ ಮತ್ತು ಧ್ಯಾನಗಳಲ್ಲಿ ಆಸಕ್ತಿ ಇರುವವರು, ಶ್ರೇಷ್ಠ ವ್ಯಕ್ತಿತ್ವ ಬಯಸುವವರು ಈ ಕೋರ್ಸ್ಗಳನ್ನು ತಗೋಬೋದು. ಇನ್ನು ಇಲ್ಲಿ ಶ್ರೀ ಶ್ರೀ ಆಯುರ್ವೇದ ಸೈನ್ಸ್ ಆ್ಯಂಡ್ ರಿಸರ್ಚ್ ಆಸ್ಪತ್ರೆಯೂ ಇದೆ. ಇದು 172 ಹಾಸಿಗೆಗಳನ್ನು ಹೊಂದಿರುವ ಆಯುರ್ವೇದ ಆಸ್ಪತ್ರೆ. ಇದು ಪ್ರಾಚೀನ ಆಯುರ್ವೇದ ಚಿಕಿತ್ಸೆ ಮತ್ತು ಸಂಶೋಧನೆಯ ಪ್ರಮುಖ ಕೇಂದ್ರವಾಗಿದೆ. ಅಲ್ಲದೆ ಇಲ್ಲಿರುವ ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಶ್ರೀ ಶ್ರೀ ಗೋಶಾಲೆ. ಇಲ್ಲಿ ಭಕ್ತರು ಭೇಟಿಯಾದರೆ ಗೋಮಾತೆಗಳ ಜೊತೆಗೆ ಸಮಯ ಕಳೆಯಬಹುದು, ಅವುಗಳ ಆರೈಕೆ ಮಾಡಬಹುದು, ಪ್ರಕೃತಿಯೊಂದಿಗೆ ನಿಕಟ ಸಂಬಂಧವನ್ನು ಸಹ ಅನುಭವಿಸ್ಬೋದು. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಕೋರ್ಸ್ಗಳಿಗೆ ಹಾಜರಾಗುವ ಅಥವಾ ಆಶ್ರಮವನ್ನು ಭೇಟಿ ಮಾಡುವವರಿಗೆ ವಸತಿ ವ್ಯವಸ್ಥೆ ಸಹ ಇದೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ವಿಭಿನ್ನ ರೀತಿಯ ಕೊಠಡಿಗಳಿದ್ದು, ಸಿಂಗಲ್ ರೂಮ್ಗಳು ಇಂದ ಹಿಡಿದು ಶೇರಿಂಗ್ ರೂಮ್ಗಳವರೆಗೂ ಆಯ್ಕೆಯನ್ನು ಮಾಡ್ಕೋಬೋದು. ವಿಶೇಷವಾಗಿ ಕೋರ್ಸ್ಗಳ ಸಮಯದಲ್ಲಿ ಮುಂಚಿತವಾಗಿಯೇ ಬುಕಿಂಗ್ ಮಾಡಿಕೊಳ್ಳುವುದು ಉತ್ತಮ. ಇಲ್ಲಿ ಇನ್ನೊಂದು ಧ್ಯಾನ ಮಂದಿರ ರೆಡಿ ಆಗ್ತಾ ಇದೆ, ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ವಸತಿ ಜೊತೆಗೆ ಇಲ್ಲಿ ಪ್ರತಿದಿನ 3 ಟೈಮಲ್ಲಿ ಪೌಷ್ಟಿಕ ಶಾಕಾಹಾರಿ ಊಟವನ್ನು ಸಹ ಒದಗಿಸಲಾಗುತ್ತದೆ. ಇಲ್ಲಿಯ ಅಡುಗೆ ಮನೆ ವಿಶೇಷ, ಅಡುಗೆ ಮನೆ ಅಂದರೆ ಅನ್ನಪೂರ್ಣ ಅಡುಗೆ ಮನೆ. ಇಲ್ಲಿಗೆ ಬರುವ ಎಲ್ಲ ಭಕ್ತರಿಗೂ ಉಚಿತವಾಗಿ ಊಟದ ವ್ಯವಸ್ಥೆ ಇದೆ. ವಿಶೇಷವಾಗಿ ಮಧ್ಯಾಹ್ನ 1 ಗಂಟೆಯಿಂದ 2:30ರವರೆಗೆ ಅನ್ನದಾನ ನಡೆಯುತ್ತೆ. ಈ ಊಟವನ್ನು ದಿವ್ಯ ಪ್ರಸಾದ ಎಂದು ಕರೆಯಲಾಗುತ್ತೆ. ಕೆಲವೊಮ್ಮೆ ಉಚಿತ ಉಪಹಾರ ಮತ್ತು ರಾತ್ರಿಯ ಊಟವನ್ನು ಸಹ ನೀಡಲಾಗುತ್ತೆ. ಈ ಆಶ್ರಮದಲ್ಲಿ ಕೆಲ ಖಾಸಗಿ ಕೆಫೆ ಮತ್ತು ರೆಸ್ಟೋರೆಂಟ್ಗಳು, ಬಟ್ಟೆಗಳು, ಹಾಸ್ಟೆಲ್ ಮಳಿಗೆಗಳು ಇವೆ. ನೋಡೋಣ ಇರು, ಇದೇನು ನೋಡ್ಕೊಂಬರಂತ. ಎಲ್ಲ ಕಡೆ ಭೋಜನ ಶಾಲೆನ ಇದು. ಅಲ್ಲಿನ ಸೌಂದರ್ಯ, ವೆದರ್ ಎಲ್ಲ ಚೆನ್ನಾಗಿದೆ ಪಾಪ. ಹಾಂ ನೋಡೋಣ. ಸ್ಕೂಲು ಪಾಪ. ಅದನ್ನು ವಿಡಿಯೋ ಮಾಡ್ತೀನಿ. ಹಾಂ ಹಾಂ ಇಲ್ಲಿಗೆ ಬಂದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಆತ್ಮತೃಪ್ತಿಯ ಅನುಭವವನ್ನು ಸಹ ಕಾಣ್ಬೋದು. ಒಮ್ಮೆ ನಿಮ್ಮ ಕುಟುಂಬದವರ ಜೊತೆ ಇಲ್ಲಿ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಬರಬೇಕು ಅನ್ನೋ ಪ್ಲೇಸ್ ಇದು ಅಂತ ಹೇಳ್ಬೋದು.
ಇಷ್ಟು ಮತ್ತೆ ಅದೇ ಬರ್ಬೇಕಂದ್ವಿ. ಇಲ್ಲಿರುವ ಪ್ರಮುಖ ಆಕರ್ಷಣೆ ಅಂತಂದರೆ ವಿಶಾಲಾಕ್ಷಿ ಮಂಟಪ. ಈ ಮಂಟಪವನ್ನು 2003ರಲ್ಲಿ ಉದ್ಘಾಟಿಸಲಾಗಿದೆ. ವಿಶಾಲಾಕ್ಷಿ ಮಂಟಪದ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಶಾಲಾಕ್ಷಿ ಮಂಟಪದ ಎದುರಿಗೇನೆ ತುಂಬ ವಿಶಾಲವಾದ ಜಾಗವಿದೆ. ಇಲ್ಲೇ ಕೂತು ಧ್ಯಾನ ಮತ್ತು ಯೋಗವನ್ನು ಮಾಡ್ಬೋದು. ಕೆಲವೊಂದು ಫಂಕ್ಷನ್ಗಳಲ್ಲಿ ಇಲ್ಲಿ ತುಂಬ ಜನನೂ ಸೇರ್ತಾರೆ. ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಈ ಕೆಳಗಡೆನೂ ಹೋಗ್ಬೋದು ಆರಾಮ. ಅಮ್ಮ गाड़ी